ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅಸ್ವಸ್ಥ ಆಗಿದ್ದಾರೆ. ಬೆಂಗಳೂರಿನ ಮಣಿಪಾಲ ಆಸ್ಪತ್ರೆಯಲ್ಲಿ ಸಂತೋಷ್ ಹೆಗ್ಡೆಗೆ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ. ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅಸ್ವಸ್ಥಗೊಂಡಿದ್ದಾರೆ. ಬೆಂಗಳೂರಿನ ಮಣಿಪಾಲ ಆಸ್ಪತ್ರೆಯಲ್ಲಿ ಸಂತೋಷ್ ಹೆಗ್ಡೆಗೆ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ. ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಸಂತೋಷ್ ಹೆಗ್ಡೆಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಹೈಗ್ರೌಂಡ್ ಪೊಲೀಸ್ ಠಾಣೆ ಬಳಿ ಇರುವಂತಹ ಮಣಿಪಾಲ ಆಸ್ಪತ್ರೆ ಇದು. ಸಮಾರಂಭದಲ್ಲಿ ಭಾಗವಹಿಸಿದ್ದಾಗ ಕುಸಿದು ಬಿದ್ದಿದ್ರು ಸಂತೋಷ್ ಹೆಗ್ಡೆ. ಕೊಂಡಜ್ಜಿ ಬಸಪ್ಪ ಸಭಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ಘಟನೆ ನಡೆದಿತ್ತು. ಸ್ಕೌಟ್ಸ್ ಹಾಗೂ ಗೈಡ್ಸ್ ಆಯುಕ್ತ ಪಿಜಿಆರ್ ಸಿಂಧ್ಯಾಗೆ ಅಭಿನಂದನಾ ಸಮಾರಂಭವನ್ನ ಇಟ್ಕೊಂಡಿದ್ರು. ಈ ಸಂದರ್ಭದಲ್ಲಿ ಭಾಷಣವನ್ನ ಮಾಡ್ತಾ ಇದ್ರು. ಸಂತೋಷ್ ಹೆಗ್ಡೆ ಆರೋಗ್ಯದಲ್ಲಿ ಏರುಪೇರಾಗಿದೆ. ಭಾಷಣವನ್ನ ಮುಗಿಸಿ ವೇದಿಕೆಯಲ್ಲಿ ಕುಳಿತುಕೊಳ್ಳುವಾಗ ಕುಸಿದು ಬಿದ್ದಿದ್ದಾರೆ ಹೆಗ್ಡೆ. ಕೂಡಲೇ ಸ್ಪೀಕರ್ ಯುಟಿ ಖಾದರ್ ಕಾರಿನಲ್ಲಿ ಆಸ್ಪತ್ರೆಗೆ ರವಾನೆಯನ್ನ ಕೂಡ ಮಾಡಿದ್ರು. ಇದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಸ್ಪೀಕರ್ ಯುಟಿ ಖಾದರ್ ಸ್ವತಃ ತಾವೇ ಕಾರಿನಲ್ಲಿ ಕರೆತಂದು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ. ಚಿಕಿತ್ಸೆ ಮುಂದುವರೆದಿದೆ. ಮಣಿಪಾಲ ಆಸ್ಪತ್ರೆಯಲ್ಲಿ ದಾಖಲು ಮಾಡಿರುವಂಥದ್ದು. ಸಂತೋಷ್ ಹೆಗ್ಡೆ ಚಿಕಿತ್ಸೆ ಬಳಿಕ ಚೇತರಿಸಿಕೊಳ್ತಿರುವಂತಹ ನಿವೃತ್ತ ನ್ಯಾಯಾಧೀಶ ಸಂತೋಷ್ ಹೆಗ್ಡೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿನ ಏರುಪೇರು ಕೂಡ ಆಗಿದೆ. ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಆರೋಗ್ಯದಲ್ಲಿ ಇದೀಗ ಏರುಪೇರಾಗಿರುವಂಥದ್ದು. ಭಾಷಣದ ವೇಳೆ ಕುಸಿದು ಬಿದ್ದಿದ್ದಾರೆ. ಹಾಗಾಗಿ ಯುಟಿ ಖಾದರ್ ಅವರು ಅವರ ಕಾರಿನಲ್ಲೇ ಸ್ವತಃ ಅವರೇ ಕರ್ಕೊಂಡೋಗಿ ಮಣಿಪಾಲ ಆಸ್ಪತ್ರೆಗೆ ದಾಖಲು ಕೂಡ ಮಾಡ್ತಾರೆ. ಚಿಕಿತ್ಸೆ ಕೂಡ ಮುಂದುವರೆದಿರುವಂಥದ್ದು. ಬೆಂಗಳೂರಿನಲ್ಲಿ ನಡೀತಾ ಇದ್ದಂತಹ ಕಾರ್ಯಕ್ರಮದಲ್ಲಿ ಭಾಷಣ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಮಾಜಿ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರು ಅಸ್ವಸ್ಥಗೊಂಡಿದ್ದಾರೆ. ವೇದಿಕೆಯಲ್ಲೇ ಕುಸಿದು ಬಿದ್ದಿರುವಂಥದ್ದು. ತಕ್ಷಣವೇ ಅವರನ್ನು ಆಸ್ಪತ್ರೆಗೆ ಕೂಡ ದಾಖಲು ಮಾಡಲಾಯಿತು. ಸ್ಪೀಕರ್ ಯುಟಿ ಖಾದರ್ ಅವರೇ ತಮ್ಮ ಕಾರ್ನಲ್ಲೇ ಸ್ವತಃ ಅವರೇ ಕರ್ಕೊಂಡೋಗಿ ಮಣಿಪಾಲ ಆಸ್ಪತ್ರೆಯಲ್ಲಿ ದಾಖಲು ಕೂಡ ಮಾಡಿದ್ದಾರೆ. ಚಿಕಿತ್ಸೆ ಕೂಡ ಮುಂದುವರಿತಾ ಇದೆ. ನಾಡಿನ ಖ್ಯಾತ ಮಾಜಿ ಲೋಕಾಯುಕ್ತರಾದಂತಹ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರ ಆರೋಗ್ಯದಲ್ಲಿ ಏರುಪೇರಾಗಿರುವಂಥದ್ದು. ದಿಢೀರನೆ ಅಸ್ವಸ್ಥಗೊಂಡಿದ್ದಾರೆ. ವೇದಿಕೆಯ ಮೇಲೆಯೇ ಕುಸಿದು ಬಿದ್ದಿರುವಂಥದ್ದು. ತಕ್ಷಣವೇ ಅವರನ್ನ ನಗರದ ಖಾಸಗಿ ಆಸ್ಪತ್ರೆಗೆ ಆಲ್ರೆಡಿ ದಾಖಲು ಮಾಡಲಾಗಿದೆ. ಮಣಿಪಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಮುಂದುವರಿತಾ ಇದೆ. ಬೆಂಗಳೂರಿನ ಮಹಾರಾಣಿ ಕಾಲೇಜಿನ ಸಮೀಪವಿರುವಂತಹ ಕೊಂಡಜ್ಜಿ ಬಸಪ್ಪ ಸಭಾಂಗಣದಲ್ಲಿ ನಡೀತಾ ಇದ್ದಂತಹ ಕಾರ್ಯಕ್ರಮದಲ್ಲಿ ಕುಸಿದು ಬಿದ್ದಿರುವಂಥದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಶಿವು ಸಂಪರ್ಕದಲ್ಲಿದ್ದಾರೆ. ಶಿವು, ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಆರೋಗ್ಯದಲ್ಲಿ ಏರುಪೇರಾಗಿದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಹೌದು, ಸುಕನ್ಯಾ ಲೋಕಾಯುಕ್ತ ನಿವೃತ್ತ ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಅವರ ಮೈಲ್ಡ್ ಕಾರ್ಡಿಯಾಕ್ ಅರೆಸ್ಟ್ ಆಗಿರುವಂತದ್ದು. ಮೈಲ್ಡ್ ಕಾರ್ಡಿಯಾಕ್ ಅರೆಸ್ಟ್ ಹೃದಯಾಘಾತ ಆಗಿರೋದ್ರಿಂದಾಗಿ ಕಾರ್ಯಕ್ರಮದಲ್ಲಿದ್ದಂತಹ ಸಂತೋಷ್ ಹೆಗ್ಡೆ ಅವರು ಸ್ವಲ್ಪ ವಾಮಿಟಿಂಗ್ ಮಾಡ್ಕೊಳ್ತಾರೆ. ವಾಮಿಟಿಂಗ್ 2 ಸರಿ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಪಕ್ಕಕ್ಕೆ ಹೋಗ್ತಾರೆ. ಸ್ಟೇಜ್ ಅಲ್ಲಿ ಪಕ್ಕಕ್ಕೆ ಹೋದಂತಾಗ ಒಂದು ಲೈಟ್ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ. ಒಂದು ಸ್ವಲ್ಪ ಹೆಜ್ಜೆಗಳನ್ನ ಒಂದು ಸ್ವಲ್ಪ ಮೂವ್ಮೆಂಟ್ ಆಗ್ತಿದ್ದಂಗೆ ಅಲ್ಲೇ ಕುಸಿತಾರೆ. ಅಲ್ಲಿ ತಕ್ಷಣ ಅವರನ್ನ ಅಲ್ಲಿದ್ದಂತವರು ಅಲ್ಲೇ ಪ್ರಾಥಮಿಕ ಚಿಕಿತ್ಸೆಯನ್ನ ಮಾಡ್ತಾನೆ. ಅಲ್ಲಿಂದ ಏನು ಹೃದಯಾಘಾತದ ಮೊದಲ CRPC ಮಾಡ್ತಾ ಅಲ್ಲಿಂದನೇ ಯುಟಿ ಖಾದರ್ ಅವ್ರ ಕಾರಲ್ಲಿ ಕರ್ಕೊಂಡು ಬರ್ತಾರೆ. ಈಗ ವಿಕ್ರಮ್ ಆಸ್ಪತ್ರೆಯಲ್ಲಿ ಅಂದ್ರೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಈಗ ಅವ್ರನ್ನ ದಾಖಲಿಸಲಾಗಿದೆ. ಬರುವಾಗ್ಲೇನೆ ಪ್ರಾಥಮಿಕ ಚಿಕಿತ್ಸೆ ಕೊಟ್ಟಂತ ಸಂದರ್ಭದಲ್ಲೇನೆ ಅಂದ್ರೆ ಅವರು ಮೊದಲಿಗೆ ಅಲ್ಲೇ ಒಂದ್ ಸಣ್ಣ ಮೈಲ್ಡ್ ಅರೆಸ್ಟ್ ಆಗಿದ್ದರಿಂದ ಅಲ್ಲೇ ಅನ್ಕಾನ್ಶಿಯಸ್ ಆಗ್ತಾರೆ ಅನ್ನುವಂಥದ್ದನ್ನ ಅಲ್ಲಿದ್ದಂಥವ್ರು ಈಗ ಹೇಳಿದಂಥದ್ದು. ಅಲ್ಲಿಂದ ಬರುವಾಗ್ಲೇ ಯಾವಾಗ ಪ್ರಾಥಮಿಕ ಚಿಕಿತ್ಸೆ ಮಾಡ್ಲಾಯ್ತು ಆಗ್ಲೇನೆ ಅವರು ಕಾನ್ಶಿಯಸ್ ಬಂದ್ರು. ಆಮೇಲೆ ಎಲ್ಲರನ್ನು ಗುರುತಿಸಿದ್ರು. ಅದಕ್ಕೆ ಅಲ್ಲಿಂದ ಬಂದಾಗ ಇಲ್ಲಿ BP ಲೋ ಇತ್ತು, ಪಲ್ಸು ಕಡಿಮೆ ಇತ್ತು. ಸೊ ಈಗ ಚೇತರಿಸ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಡಾಕ್ಟರ್ ಮತ್ತೆ ಅಲ್ಲಿ ಅವ್ರನ್ನ ಆಸ್ಪತ್ರೆಗೆ ದಾಖಲಿಸಿದವರು, ಕಾರ್ಯಕ್ರಮ ಆಯೋಜಿಸಿದಂತವರು ಕೂಡ ಈಗ ಹೇಳಿರುವಂತದ್ದು. ಈಗ ಸದ್ಯಕ್ಕೆ ಅವರ ಆರೋಗ್ಯ ಸ್ಥಿರವಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನು ಕೂಡ ಅವರು ಚಿಕಿತ್ಸೆ ಅವರಿಗೆ ಮುಂದುವರಿಸಲಾಗ್ತಾ ಇದೆ ಅನ್ನುವಂತ ಮಾಹಿತಿ ಬರ್ತಾ ಇರುವಂತದ್ದು
ಸುಕನ್ಯಾ. ಎಸ್ ಶಿವು, ಇನ್ನೊಂದ್ ಕಡೆನಲ್ಲಿ ಆರಂಭಿಕ ತಪಾಸಣೆಯನ್ನ ಕೂಡ ವೈದ್ಯರು ಈಗಾಗಲೇ ಮಾಡಿದ್ದಾರೆ. ಜೊತೆಯಲ್ಲಿ ಸಕ್ಕರೆ ಅಂಶ ಎಲ್ಲೋ ಒಂದ್ ಕಡೆ ಗಣನೀಯವಾಗಿ ಕುಸಿತವನ್ನ ಕಂಡಿದೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಸದ್ಯಕ್ಕೆ ಅವರ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಮತ್ತೆ ಈಗ ಪಲ್ಸ್ ನಲ್ಲಿ ಏನು ಆವಾಗ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ, ಆ ಕಾರ್ಡಿಯಾಕ್ ಅರೆಸ್ಟ್ ಆದಂತ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಪಲ್ಸ್ ಕುಸಿಯುತ್ತೆ, BP ಕೂಡ ಲೋ ಆಗಿರುತ್ತೆ. ಏನು ಮೊದಲನೇ ಪ್ರಾಥಮಿಕ ಚಿಕಿತ್ಸೆ ಬರ್ತಾನೆ UP ಖಾದರ್ ಅವ್ರ ಕಾರಲ್ಲೇ ಕರ್ಕೊಂಡ್ ಬರ್ತಾ ಅವ್ರಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡುವಾಗ್ಲೇನೆ ಅವರು ಕಾನ್ಶಿಯಸ್ ಬಂದು ಗುರ್ತಿಡಿದ್ರು. ಸೊ ಅಲ್ಲಿಂದ ಅಡ್ಮಿಟ್ ಮಾಡಿದ್ದೇವೆ. ಈಗ ಆ ಒಂದು ಪ್ರೊಸೆಸ್ ನ ನಂತರದಲ್ಲಿ ಏನ್ ಸಣ್ಣದಾದಂತಹ ಒಂದು ಅರೆಸ್ಟ್ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ಈಗ ಚೇತರಿಸ್ಕೊಳ್ತಾ ಇದ್ದಾರೆ, ಅವರಿಗೆ ಚಿಕಿತ್ಸೆಯನ್ನು ಮುಂದುವರಿಸಲಾಗ್ತಾ ಇದೆ ಅನ್ನುವಂಥದ್ದು ವೈದ್ಯರ ಹೇಳಿಕೆ. ಸೊ ಹಾಗಾಗಿ ಅವರು ಇನ್ನೂ ಕೂಡ ಚೇತರಿಸ್ಕೋಬೇಕಾಗತ್ತೆ. ಅದು ಯಾವ ಪ್ರಮಾಣದ ಹೃದಯಾಘಾತ, ಅದು ಏನ್ ಮಾಡ್ಬೇಕಾಗತ್ತೆ ಅದನ್ನ ಇನ್ನೂ ಕೂಡ ವೈದ್ಯರ ತಂಡ ತೀರ್ಮಾನ ಮಾಡ್ತಾ ಇದೆ, ಅದನ್ನ ಅವಲೋಕನ ಮಾಡ್ತಾ ಇದ್ದಾರೆ. ಸೊ ಅವ್ರು ಇನ್ನೂ ಕೂಡ ಚಿಕಿತ್ಸೆಯನ್ನ ಮುಂದುವರಿಸ್ತಾ ಇರುವಂತದ್ದು. ಸದ್ಯಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅನ್ನುವಂತ ಮಾಹಿತಿಗಳು ಇಲ್ಲಿವರೆಗೂ ಲಭ್ಯ ಆಗಿದೆ. ಸೊ ಇನ್ನೊಂದು ಹೆಲ್ತ್ ಬುಲೆಟಿನ್ ಕೂಡ ಕೊಡೋ ಸಾಧ್ಯತೆ ಇದೆ ಸುಕನ್ಯಾ. ಎಸ್ ಶಿವು, ಇನ್ನೊಂದ್ ಕಡೆನಲ್ಲಿ ಡಾಕ್ಟರ್ಸ್ ಏನ್ ಹೇಳ್ತಾ ಇದ್ದಾರೆ ಅನ್ನೋ ಕುರಿತಾಗಿ ಕೂಡ ನಮಗೆ ಮಾಹಿತಿ ಬರ್ತಾ ಇತ್ತು. ಧನ್ಯವಾದಗಳು ಶಿವು ಹೆಚ್ಚಿನ ಮಾಹಿತಿಗಾಗಿ.